ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾದಿಶಾಧಿಕೆ ಶರಣ್ಯೆ ಶ್ರೀ ಗೌರಿ ನಾರಾಯಣಿ ನಮಸ್ಕುತೆ. ಓಂ ಜೈ ಮಂಗಳಂ ಜೈ ಮಂಗಳಂ ಜೈ ಮಂಗಳಂ ಜೈ 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 ಶ್ರೀ ತಾಯಿ ನಮೋ ನಮಃ. ತಾಯಿ ಬೆಳಿಗ್ಗೆ ಹೇಳ್ಬಿಡ್ದೆ ನಾನು ಎದ್ದು ಪೂಜೆ ಮಾಡಿದ್ದೀನಿ. ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲಂಗಾಗೈತಿ. ನನ್ನ ಮಕ್ಕಳಿಬ್ರು ಇಲ್ಲೇ ಅದಾರ, ನನ್ನ ಸೊಸಿನೂ ಇಲ್ಲೇ ಅದಾಳ. ಆದ್ರೆ ನನಗೆ ಯಾಕೋ ಚಿಂತಿತೈತಿ, ನನ್ನ ಮಗಳು ಆರಾಮದಾಳ ಇಲ್ಲ ಅಂತ. ಇವಾಗ ನಾವು ಹೋಗ್ಬೇಕಾಗೈತಿ ಈಗ. ಸ್ವಲ್ಪ ದಿನ ಕಡೀಲಿ, ಅಮಾಸೆ ಹುಣ್ಣಿಮೆ ಐತಿ. ಅದಕ್ಕೆ ಇದೆಲ್ಲ ಆತಂದ್ರೆ ಹೋಗಿ ನಾವು ಚಲೋ ದಿನ ನೋಡಿಕೊಂಡು ಕಳ್ಕುಪ್ಸ ಮಾಡಿ ನನ್ನ ಮಗಳನ್ನ ಒಂದು 2 ದಿನ ಕರ್ಕೊಂಬರ್ಬೇಕನ್ನಕತ್ತೀನಿ. ಇವ ಎಲ್ಲ ಒಳ್ಳೇದಾಗ ಹಂಗೆ ಮಾಡವ ತಾಯಿ ನಮೋ ನಮಃ. ಅಯ್ಯೋ ಅತ್ತಿ ದೇವ್ರ ಪೂಜೆ ಮಾಡಿದ್ದಾರೆ ಎಷ್ಟು ಲಗು ಎದ್ದು. ನಾನು ಸ್ನಾನ ಮಾಡ್ಕೊಂಬನ್ನಿ, ದೇವ್ರಿಗೊಂದು ಕೈ ಮುಗಿತೇನೆ. ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ, ಏಳು ಶಿವ ಏಳು ಶಿವ ಸುಪ್ರಭಾತ, ಚೈತ್ರ ಮಾಸ ನಿನಗಿದು ಸುಪ್ರಭಾತ, ಶರಣು ಶರಣು ಶರಣು, ಏಳು ಶಿವ ಏಳು ಶಿವ ಓ ಬಾಳ ಬಂಡಿ ಹೂಡು ಶಿವ ಲಲಲಲಲಲಲಲ. ನನ್ನ ಮುದ್ದಿನ ಸಸಿ ಎಷ್ಟು ಚಂದ ಹಾಡಾಡತ್ತಾಳ. ನಾನು ಒಂದು ಹಾಡು ಬಿಡ್ತೇನೆ. ಇವ ಎಷ್ಟ್ಲಾಗಿದ್ದೆ ಐಶ್ವರ್ಯ? ಅತ್ತೆ ಅದು ನಾನು ಎದ್ದು ಜಳಕ ಮಾಡೀನಿ. ಮಾಡಿದ ತಕ್ಷಣ ನಂಗೆ ಊದಿನ ಕಡ್ಡಿ ಸ್ಮೆಲ್ ಬರಾಕತ್ತೆ. ಅದಕ್ಕೆ ನೋಡ್ಬೇಕಂತ ಬಂದೆ. ನೀವು ಅಷ್ಟಕ್ಕೆ ಪೂಜೆನೇ ಮಾಡಿದ್ರಲ್ಲ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ದೇವ್ರ ಮನೆ. ಅಲ್ಲತ್ತೆ ಇಷ್ಟಲಗು ಎದ್ದು ಪೂಜೆ ಯಾಕೆ ಮಾಡಿದ್ರಿ? ಯಾಕೋ ಗೊತ್ತಿಲ್ವಾ, ಮನಸ್ಸಿಗೆ ರಾತ್ರಿಯಿಂದ ನೆಮ್ಮದಿನೇ ಇಲ್ಲ, ಕಳವಳ 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 ಆಗತ್ತಿತ್ತ. ಅದಕ್ಕೆ ಮಾಡೀನಿ. ಆಯ್ತು, ಏನು ಮಾಡಕತ್ತಾರ? ಇನ್ನೂ ಎದ್ದಿಲ್ಲ ಅತ್ತೆ, ಮಕ್ಕೊಂಡಾರ. ಅತ್ತಿ ನಾನು ಹಂಗಂದ್ರೆ ಅಂಗಳ ಕಸ ಹೊಡೆದು ಬರ್ತೀನಿ. ಇಲ್ಲವ, ಅಂಗಳ ಕಸ ಹೊಡೆದು ಮನೆ ಕಸ ಹೊಡೆದು ಒರೆಸ್ಕೊಂಡು ಹಿತ್ಲಿಗೆ ನೀರಲ್ಲಿ ಉರಿ ಹಚ್ಚಿ ಜಳಕ ಮಾಡಿ ದೇವ್ರದ್ದು ಪೂಜೆ ಮಾಡಿ ಎಲ್ಲ ಮಾಡೀನಿ. ಒಂದು ಕಪ್ ಚಹಾ ಮಾಡುವ, ತಂಡ ಭಾಳ ಐತಿ. ಹಾಂ ಆಯ್ತತ್ತಿ, ಬಡ ಬಡ ಚಹಾ ಮಾಡ್ಕೊಂಬರ್ತೀನಿ. ಇಟ್ಟು ದಿನ ನಾನು ಬಿಟ್ಬಿಟ್ಟು ಏನು ತಿನ್ನಾಕತ್ತಿದ್ದಲ್ಲ, ಈಗ ನೋಡಿ ಈಗ 1 ವಾರ ಆತು ನಾನು ಮನ್ಯಾಗ ನಾಯಾಗಿ ಬಿದ್ದಿದ್ದೀನಿ ನೀನು. ಏನಂತ ಅನ್ಕೊಂಬಿಟ್ಟಿದ್ದೀವಿ ಸುಂದ್ರಿ ಅಂದ್ರೆ. ನೋಡಿ ಸುಂದ್ರಿ, ನನಗೆ ಎಷ್ಟು ಕೊಡ್ಸಾಕತ್ತಿ, ನಾನು ಬಿಟ್ಬಿಡು, ನಮ್ಮ ಮನೆಗೆ ಹೋಗ್ತೇನೆ. ನಾನು ಹೆಂಡತಿ ಹೊಟ್ಟಿಲ್ಲದಾಳ ಕಾಯ್ತಿರ್ತ, ಬಿಟ್ಬಿಟ್ಟು ನನ್ನ. ನಿನ್ನ ಬಿಟ್ಟು ನಾ ಏನು ಮಾಡಲಿ? ನೀ ಏನಾರ ಇಲ್ಲಿಂದ ಹೊಕ್ಕನಂತಂದ್ರೆ ನನ್ನ ಜೊತೆ ನನ್ನ ಮನೆಯಾಗಿದ್ದು ನನ್ನ ಗಂಡ ಸತ್ತಾಗಿಂದ ನನ್ನ ಜೊತೆ ಇಲ್ಲೇ ಉಳಿದ್ಬಿಟ್ಟ ನೀವು ಅಂತೇಳಿ ಊರಿಗೆಲ್ಲ ಸಾರ್ಬಿಡ್ತೇನೆ. ಹೋಗ್ಲಿ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಲಿಬೇಕಾರೆ. ಆದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ನನ್ನ ಜೊತೆ ಸಾಯಿವರೆಗೂ ನನ್ನ ಮದುವೆಯಾಗಿ ನೀನು ಹೆಂಡತಿ ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕು. ಏನು ಮಾಡ್ತೀವಿ? ಕರ್ಕೊಂಡು ಹೋಗ್ತೀಯೋ ಇಲ್ಲೋ? ಅಲ್ಲ, ಕರ್ಕೊಂಡು ಹೋಗಲ್ಲ. ನನಗೆ ನನ್ನ ಹೆಂಡತಿ ಬೇಕು. ನನಗೆ ಬುದ್ಧಿ ಬೆಟ್ಟಾಗೈತಿ. ನನ್ನ ಹೆಂಡತಿಗೆ ಮಾಡಿದ ಮೋಸಕ್ಕೆ ನಾನು ಅನುಭವಿಸಿದ್ದಾನೆ. ನನಗೆ ನನ್ನ ಹೆಂಡತಿ ಬೇಕು. ನಿನ್ನಂತಕ್ಕೆ ಬೇಡ ನನಗೆ. ನೀ ಸರಿ ಇಲ್ಲ, ಕಟ್ಕೊಂಡು ಗಂಡನ ಕೊಂದಾಕಿ. ನಾಳೆ ಇನ್ನೊಬ್ಬ ಸಿಕ್ಕಂತೇಳಿ ನನ್ನ ಬಿಟ್ಟು ಅವನ ಜೊತೆ ಹೋಗಲ್ಲ. ನನಗೆ ಕೊಂದನ್ನಕ್ಕೇನು ಗ್ಯಾರಂಟಿ? ಬೇಡ ನಂಗೆ ನನ್ನ ಹೆಂಡತಿ ಬೇಕು. ನನ್ನ ಹೆಂಡತಿ ಬೇಕು. ನೀನು ಹೆಂಡತಿ ಬೇಕಾ ನಿನಗೆ? ನೀನು ಹೆಂಡತಿ ಬೇಕಾ? ಅಯ್ಯೋ ನಾನು ಯಾಕೆ ಬಿಡೈತಿ ಸುಂದ್ರಿ, ಬಿಟ್ಟು ಬಿಡು. ಕುಡ್ದು ಅರ್ಧ ಜೀವನ ಹಾಳಾಗೋಯ್ತಿ. ಏನ ಬಿಟ್ಟು ಬಿಡು ಅನ್ನತ್ತಿಲ್ಲ. ನೋಡು ನಿಗರ್ಕೊಂಡು ಹೋಗ್ತೀಯ. ನೀನು ಹೆಂಡತಿ ಪಾಪ ಹೊಟ್ಟಿಲೇದಾಳ, ಏನು ಹಡದ್ಲು ಅಂತನೂ ಗೊತ್ತಾಗಲ್ಲ. ಇಲ್ಲೇ ಬಿದ್ದಿರ್ಬೇಕಾಗತ್ತೆ ನಾಯಿ ಬಿದ್ದಂಗ. ನಿನ್ನ ಕೈ ಮುಗಿತೇನೆ, ನಾನು ಬಿಟ್ಟು ಬಿಡು ಸುಂದ್ರಿ, ನಾನು ಬಿಟ್ಟು ಬಿಡು. ನನಗೆ ನನ್ನ ಹೆಂಡತಿ ಬೇಕಾ, ನಮ್ಮಪ್ಪ ನಮ್ಮವ್ವ ಬೇಕು. ನಾನು ತಪ್ಪಾಗೈತಿ, ನಾನು ಮಾಡಿದ ತಪ್ಪ ನಿನ್ನ ಜೊತೆ. ನಾನು ಬಿಟ್ಬಿಡು. ನೀನು ಯಾವತ್ತೂ ನಿನ್ನ ಕನಕ ಅನ್ಸ್ಕೊಲ್ಲ, ಬಿಟ್ಬಿಡು. ನೀನು ಇಲ್ಲಿ ಬಂದು ಬೀಳುವಂಗೆ ಮಾಡಿದ್ದೆ ನಾನು. ನಾಯಿ ಗತೆ ಬಂದು ನನ್ನ ಮನ್ಯಾಗ ಬಿದ್ದು ನಾಯಿಯಾಗಿ ಇಲ್ಲಿ ಉಳಿದಿ. ನಿನ್ನ ಕಾಲ ಕೈಯಾರೆ ಮುರಿದು ಬಿಡ್ತೀನಿ, ಗೊತ್ತಾಯ್ತಾ? ಏ ದೇವ್ರೇ, ಯಾರಾದರೂ ಕಾಪಾಡಿ. ಯಾರು ಬರಂಗಿಲ್ಲ ಇಲ್ಲಿ. ಯಾರು ಯಾಕೆ ಬರೋದಿಲ್ಲ? ನಾ ಇಲ್ಲೇ ಅದನ್ನಲ್ಲ. ಏನು ಮಾಡ್ಬೇಕು ಅನ್ಕೊಂಡಿ ಅವನ್ನ? ಏನು ಮಾಡ್ಬೇಕು ಅನ್ಕೊಂಡಿ ಅವ್ನು ನೀನು? ನಾನ ಇಷ್ಟು ದಿನ ಬರ್ಬೇಕನಿ. ನನಗೆ ಅವತ್ತು ಇಲ್ಲಿಂದ ಹೋದ್ಕೊಳ್ಳೇನೆ ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ನಾನು ಎತ್ತರಾಗಿ ಬರ್ಬೇಕಾದ್ರೆ ಇಷ್ಟು ದಿನ ಆಯ್ತು. ಕಾಲಿಗೆ ಒಂದು ಸ್ವಲ್ಪ ಪೆಟ್ಟು ಹತ್ತಿತ್ತ, ಅದು ನೋವೆಲ್ಲ ಮಾಯ್ಬೇಕಲ್ಲ. ಇನ್ನೇನು ಬಿಡೋದಿಲ್ಲ, ಎಳ್ಕೊಂಡು ಹೋಗ್ತೀನಿ. ನೀನು. ಇಲ್ಲ ನಾ ಬರೋದಿಲ್ಲ. ಬರೋದಿಲ್ಲಲ್ಲ, ನನ್ನ ಜೊತೆ ಇರಬೇಕ ನೀನು. ನನಗೆ 3ನೇ ಹೆಂಡತಿಯಾಗಿ ನೀನು ನನ್ನ ಜೊತೆ ಇರಬೇಕ. ಇಲ್ಲ ನಾ ಬರೋದಿಲ್ಲ, ಕೈ ಬಿಡು. ಎಲ್ಲಿ ಓಡೋಕ್ಯ? ನೀ ಎಲ್ಲಿ ಓಡೋದ್ರೂ ನಾ ಬಿಡೋದಿಲ್ಲ, ನಡಿ. ಇಲ್ಲ ಮನು ನಾನು ಬಿಡಿಸ್ಪ ಮನು. ಲಕ್ಷ್ಮಿ ಅವನ ಬಾಯಲ್ಲಿ ಅವನ ಹೆಂಡತಿ ಹೆಸರು ಬರಕತ್ತೈತಿ.
ನಿನ್ನಂತ ನೀಚ ಹೆಂಗಸ್ನಿಂದ ಒಂದು ಸಂಸಾರನ ಹಾಳು ಮಾಡಿಟ್ಟಿದೆ. ಪಾಪ ಅವ್ನ ಹೆಂಡತಿ ಮರಗ ನೀನು ಸುಮ್ಮನೆ ಬಿಡ್ತೈತನ? ನಡಿ ನಾಯಿ ಅಂತಕಿನ. ಇನ್ನು ಮುಂದೆ ಯಾವತ್ತೂ ನೀನು ಯಾರ ಕಣ್ಣಿಗೂ ಇಲ್ಲಿ ಕಾಣಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಆಸ್ತಿನೂ ನಂದ, ಈ ಮನಿನೂ ನಂದ, ನೀನು ನನ್ನಕ್ಕೆ. ನಡಿ. ಇಲ್ಲ, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ಬಿಡೋ ಮಾತೇ ಇಲ್ಲ, ನಡಿ ಇಲ್ಲಿಂದ. ಹಾ ನಡಿ. ಕೈ ಬಿಡು ನೀಚ. ನಡಿ. ಇನ್ನೊಬ್ಬರು ಸಂಸಾರ ಹಾಳು ಮಾಡಿ ಅವ್ರ ಸಂಸಾರಕ್ಕೆ ಹುಳಿ ಹಿಂಡಿ ಅವ್ರ ಜೀವನನ ಹಾಳು ಮಾಡಿ ಒಬ್ಬೊಬ್ರು ಗಂಡಸರನ್ನ ಈ ಥರ ಮಾಡಿಕೊಂಡು ನೀನು ವಶ ಮಾಡ್ಕೊಂಡು ನೀನು ಇಷ್ಟ ಬಂದಂಗೆ ಅನುಭವಿಸಿ ಅವ್ನ ಕೈ ಬಿಟ್ಬಿಡ್ತಾ ಇದೆಯಾ? ಹಾಂ, ಅವನ ಜೀವನ ಎಷ್ಟು ಹಾಳು ಮಾಡಿದ್ಯಾ? ಅವ್ನು ಹೆಂಗಿದ್ದ ಒಂಥರ ಈಗ ಅಯ್ಯೋ ಕಟ್ಟಿಗೆ ಆಗಿದ್ದಾನೆ, ಆ ರೀತಿ ಮಾಡಿದ್ದೆ ಅವನ. ನನ್ನ ಕೈಯಾಗನ ಮನಸ್ತೀನಿ. ನಿನ್ನಂತ ಹೆಣ್ಣು ಒಬ್ಬಾಕಿ ಊರಾಗಿದ್ದು ಬಿಟ್ಲಂದ್ರೆ ಊರ ಹಾಳಾಕತಿ. ನಡಿ ಇಲ್ಲಿಂದ. ಇಲ್ಲಿ ಬಿದ್ದಿರ ಕಾಲ ಕೈಯ ಕಟ್ಟಿ ಬರ್ತೇನೆ. ಪಾಪ ಮನೋಹರ, ಮನೋಹರ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಯಾರು? ನನ್ನ ಹೆಂಡತಿ ಲಕ್ಷ್ಮಿ. ಅಂತ ಬಂಗಾರ ಅಂತ ಹೆಂಡತಿ ಬಿಟ್ಟು ಇಂಥ ಹೆಣ್ಗಳ ಜೊತೆ ಅಡ್ಡಾಡ್ರೆ ಹಿಂಗ ಆಗೋದು ಬಾಳೆ. ಜೀವನದಾಗ ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡಿರ ಅನುಭವಿಸೋದೆ ನೀವೇ. ಮೊದಲು ನಿಮ್ಮ ಹೆಂಡತಿ ಜೊತೆ ಚಂದಂಗೆ ಜೀವನ ಮಾಡಕ್ಕೆ ಕಲ್ಕೋರಿ. ಏನ್ರಿ ಕಮ್ಮಿ ಆಗೈತಿ ನಿಮ್ಗೆ? ದುಡಿದ್ರ ಗಟ್ಟುಮುಟ್ಟಾಗಿ ಬೇಕಾದಂಗೆ ದುಡ್ಡು ತಿನ್ಬೋದು. ಇಂಥ ನಾಯಿಗಳ ಜೊತೆ ಬಂದಿದ್ದು ನಿಮ್ಮ ಜೀವನ ಯಾಕ್ರಿ ಹಾಳು ಮಾಡ್ಕೋತೀರ ನೀವು? ಅಲ್ಲ, ನಿಮ್ಮನ್ನ ನಂಬ್ಕೊಂಡು ಆ ತಂದೆ ತಾಯಿನ ಬಿಟ್ಟು ಅಪ್ಪ ಅವ್ವ ಅಂತಂಬ್ರನ್ನ ಎಲ್ಲ ಬಿಟ್ಟು ಕಸ ಅವು ನಿಮ್ಮನ್ನ ನಂಬ್ಕೊಂಡು ಗಂಡನ ಮನೆಗೆ ಬಂದಿರ್ತಾವಂದ್ರೆ ನಿನ್ನ ತಂದೆ ತಾಯಿ ಚಲೋ ನೋಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ. ನೀನು ನಿನ್ನ ಹೆಂಡತಿನ ಚಲೋ ನೋಡ್ಕೊಂಡಿದ್ದೆ ಅಂದ್ರೆ ನಾಳೆ ನಿನ್ನ ಜೀವನ ಸರಿ ಹೋಗಿತ್ತು. ನಾನು ಅವತ್ತು ಬಂದಿದ್ರೆ ನೀ ಹಿಂಗೆ ಹಾಳಾಗ್ತಿರಲ್ಲ ಅಂತ ಅನಿಸ್ತೈತಿ. ಅದನ್ನು ಏನು ಮಾಡಲಿ, ಹೋಗುವಾಗ ನನಗೂ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಕಾಲಿಗೆ ಪೆಟ್ಟುತ್ತೆ. ಹಿಂಗಾಗಿ ನಾನು ಚೇತರಿಸ್ಕೊಂಡು ಮತ್ತೆ ಈಕಿನ ಎಳ್ಕೊಂಡು ಹೋಗಕ್ಕೆ ಬೇಕಲ್ಲ, ಅದಕ್ಕೆ ಮತ್ತೆ ಇನ್ನೇನು ಮಾಡೋದು, ಆಕಿನ ಹೋಗಿ ತಾಳಿ ಕಟ್ಟಿ ಮೂರನೇ ಹೆಂಡತಿಯಾಗಿರ್ತೇನೆ. ಯಾಕೆ ಗೊತ್ತಾ, ನಾನು ಮದುವೆ ಆಗೋಲ್ಲ ಇಂಥ ಹೆಂಗಸರುಗಳೇ. ಇಂಥವ್ರು ಹಾಳು ಮಾಡೋರ್ನೆಲ್ಲ ಕರ್ಕೊಂಡೋಗಿ ಮದುವೆಯಾಗಿ ಅವ್ರಿಗೂ ಒಂದು ಬಾಳ ಕೊಡ್ತೀನಿ. ಅವರು ಒಂದು ಜೀವನಕ್ಕೆ ಉದ್ಧಾರ ಆಕ್ಕಾರ. ಹಂಗೆ ಅವಕ್ಕೂ ಇತ್ತು ಆಸ್ತಿನೂ ಸಿಗುತ್ತಾ, ಎಲ್ಲನೂ ಇರುತ್ತೆ. ಅವ್ರ ಆಸ್ತಿ ಒಳಗೆ ಅವು ಬಿದ್ದಿರ್ತಾವೆ. ಆದರೆ ಇನ್ನೊಬ್ಬರದ್ದು ಈ ಥರ ಜೀವನ ಹಾಳು ಮಾಡ್ತಾರಲ್ಲ, ಇದು ಸರಿ ಬರೋದಿಲ್ಲ. ನೋಡು ಮನೋಹರ, ನಾ ಹೇಳೋದು ಇಷ್ಟ ಕೇಳು. ನಿನ್ನ ಹೆಂಡತಿ ನೀನು ನಂಬ್ಕೊಂಡು ಬಂದಾಳಂದ್ರೆ ಹೋಗಿ ತಪ್ಪಾತಂತ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವ್ರ ಜೊತೆ ಜೀವನ ಮಾಡು. ಇಲ್ಲಾಂದ್ರೆ ನೀನು ಜೀವನ ಹಾಳು ಮಾಡ್ಕೋತೀಯ. ನೆನಪಿರಲಿ, ಯಾವತ್ತೂ ಕಟ್ಕೊಂಡು ಹೆಂಡತಿ ಇಟ್ಕೊಂಡಾಕಿನ ಯಾವತ್ತೂ ಇಟ್ಕೊಂಡಾಕಿ ಕಟ್ಕೊಂಡು ಹೆಂಡತಿ ಆಗೋದಿಲ್ಲ. ನೀನು ಸಾಯಿವರೆಗೂ ನೋಡ್ಕೊಳ್ಳೋದು ನಿನ್ನ ಹೆಂಡತಿನ. ಅದು ಬಿಟ್ಟು ಇಟ್ಕೊಂಡಾಕೆಲ್ಲ ನಿನ್ನ ಹತ್ರ ದುಡ್ಡು ಇರೋವರೆಗೂ ಅಷ್ಟೇ. ನೀನು ಹೆಂಡತಿ ಜೊತೆ ಚಂದಂಗೆ ಇದ್ರೂ ಸಹಿಸೋದಿಲ್ಲ ಆಕಿ, ಹೊಟ್ಟೆ ಕಿಚ್ಚು ಪಡ್ತಾಳೆ. ಅದನ್ನ ನೆನಪಿಟ್ಕೋ ಏನು. ಇಲ್ಲಾಂದ್ರೆ ನಿನ್ನ ಜೀವನ ನಿನ್ನ ಕೈಯಾರ ಹಾಳು ಮಾಡ್ಕೋತೀಯ. ನಿನ್ನ ತಂದೆ ತಾಯಿನೂ ನನಗೆ ಅನಿಸ್ತೈತಿ ನಿನ್ನ ಹೆಂಡತಿಗೆ ಸೇರೋದಿಲ್ಲ ಅಂತ. ಯಾಕಂದ್ರೆ ನಾನು ಅವತ್ತು ಬಂದಾಗ ನೀನು ಹಿಂದೆ ಫಾಲೋ ಮಾಡ್ಕೊಂಡು ಬಂದಿದ್ದೆ, ನೋಡಿದ್ದೇನೆ ನಾನು. ಆದ್ರೆ ನೀನು ಈ ಥರ ಮಾಡೋದು ಸರಿಯಲ್ಲ. ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡೋದು ತಪ್ಪು. ಏನು, ಆಕೆ ಮರಗು ನಿಮ್ಮಿಬ್ಬರಿಗೂ ಹತ್ತಿರೋದು. ಏನು, ಇದನ್ನು ತಲೆಯಾಗಿ ಇಟ್ಕೊಂಡು ಮುಂದಿನ ಜೀವನ ನೋಡ್ಕೊ. ಈಗ ನೀನು ಈ ರೀತಿ ಮನೆಗೆ ಹೋದೆ ಅಂದ್ರೆ ನಿನ್ನ ಹೆಂಡತಿ ನಿನ್ನನ್ನು ಒಪ್ಕೊಳ್ಳೋದಿಲ್ಲ. ನಿನ್ನನ್ನು ಕುಡಿಯೋ ಬಿಡೋ ಸೆಂಟ್ರಿಗೆ ಹಾಕಿಸ್ತೀನಿ. ಅಲ್ಲಿ ಒಂದು ತೊಡೆ ದಿನ ಇರು. ಅಲ್ಲಿ ಗೌಂಟಿ ಔಷಧ ಕೊಡ್ತಾರೆ. ಅಲ್ಲಿ ನೀನು ಕುಡಿದು ಔಷಧ ಎಲ್ಲ ಕಮ್ಮಿ ಆದಮೇಲೆ ನೀನು ಚಲೋ ಆಗಿ ನಿನ್ನ ಮನೆಗೆ ಹೋಗು. ಆವಾಗ ನಿನ್ನ ತಂದೆ ತಾಯಿಗೂ ಇಷ್ಟ ಆಕ್ಯ, ನೀನು ಕಟ್ಕೊಂಡು ಹೆಂಡತಿಗೂ ಇಷ್ಟ ಆಕ್ಯ. ಏನು, ನಡಿ, ನಿನ್ನೂ ಕರ್ಕೊಂಡು ಹೋಗ್ತೀನಿ. ನಿನ್ನ ಅಲ್ಲಿ ಹಾಕಿ ಅವಳ ಎತ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ನಿನ್ನ ಜೀವನನೂ ಇಲ್ಲಿ ಬಿದ್ದು ಹಾಳಾಕತಿ. ಲಕ್ಷ್ಮಿ, ಲಕ್ಷ್ಮಿ, ಇವನ ತಲೆಯಲ್ಲಿ ನಾನು ಬೇಕಾದ ಹೇಳಿದ್ರೂ ಈಗ ಒಡ ಕೊಟ್ಟಿರೂ ಅವಂಗೆ ಅದು ಇದಾಗೋದಿಲ್ಲ. ಅವನ ತಲೆಗೆ ಅವ್ನ ಹೆಂಡತಿ ಸೇರಿ ಇವೆರಡು ಬಿಟ್ಟರೆ ಬೇರೆ ಏನಿಲ್ಲ. ಅವ್ನು ಕರ್ಕೊಂಡೋಗಿ ನಾನು ಅಲ್ಲೇ ಹಾಕೋ ಚಲೋ. ಪಾಪ ಇಲ್ಲಾಂದರೆ ಅವ್ನ ಜೀವನ ಹಾಳು ಮಾಡಿಬಿಡ್ತಾಳೆ. ಈ ಸುಂದ್ರಿ ಅಂತ ಹೆಂಗಸೂರು ಇರೋದ್ರಿಂದ ಒಳ್ಳೆ ಮಂತರ ಜೀವನಗಳು ಎಲ್ಲ ಹಾಳಾಗತ್ತಾವ. ಬಿಡೋ ನನ್ನ, ಅವನು ನನ್ನ ಎಲ್ಲಿ ಕರ್ಕೊಂಡು ಹೊಂಟಿಯಾ? ಹಾಳೋದಕ್ಕಿಂತ ನಡಿ. ಅವನ ಜೀವನ ಎಷ್ಟು ಹಾಳು ಮಾಡಿರ್ತಿದ್ಯಾ, ನಡಿ. ಇವೆಲ್ಲ ಒಣಗ ಹಾಕಿದ್ನಿ, ಎಲ್ಲ ಒಣಗಿದಾವ. ಇವನ್ನ ಮಡಚಿ ಇಟ್ಟು ಬಿಡ್ತಾನೆ. ಚಹಾ ಮಾಡಿ ಚಹಾ ಕುಡಿದು ಮತ್ತು ಏನು ಒಣಗಿ ಹಾಕಕ್ಕೆ ಬೇಕಿಲ್ಲ ಜಾಗ. ಬಡ ಬಡ ಮಡಚಿ ತೆಗೆದ ಅವ್ರವ್ರ ಈ ಥರ ಕಪಾಟ್ನಾಗ ಇಟ್ಬಿಡ್ತೇನೆ ನಾ. ಏನು ಮಾಡಕತ್ತೀರಿ ವೈನಿ? ಯಾರು? ಇವರು? ಹಾಂ, ಬರ್ರಿ ಬರ್ರಿ ಒಳಗೆ. ವೈನಿ, ವೈನಿ, ಏನ ವೈನಿ? ಕುಂಡ್ರಿ, ಅತ್ತಿ ಬರ್ತಾರ, ಒಳಗದಾರ. ಅಡುಗೆ ಮನೇಲಿದ್ರೆ ಕರಿತೀನಿ, ಕುಂಡ್ರಿ. ಅಯ್ಯಯ್ಯ, ಅಂತಿ ಊರು ಬಿತ್ರಿ. ನನ್ನ ಮಗಳನ್ನ ತವ್ರ ಮನೆಗೆ ಕಳಿಸಿ ಈಕೆ ಇಲ್ಲಿ ಆರಾಮ್ ಗಂಡನ ಮನ್ಯಾಗ ಜಿಂಗಾಲೆ ಮಾಡಕ ಜಿಂಕಾಲಿ ಬಿತ್ರಿನ ಮೊದಲು ಒದ್ದು ಹೊರಗೆ ಹಾಕ್ಬೇಕು. ಅತ್ತಿ, ಇವ್ರು ಬಂದಾರ, ಜಾನುಗಳವ್ವ. ಅಕ್ಕಿ ಯಾಕೆ ಬಂದ ನಮ್ಮ ಮನೆಗಿಲ್ಲಿ? ಅಲ್ಲ, ಅಕ್ಕಿದೇನು ಕೆಲಸ ಅಂತಿಲ್ಲಿ? ಅಕ್ಕಿ ಮಗಳ ಮಾಡಿದ ಹಾಳಲ್ಲ ಅಂತ ಗೊತ್ತಾಗಲ್ಲ, ಮತ್ತೆ ಇಟ್ಟು ಬಂದಾನ. ಬರ್ತಾನಂತ ಹೇಳತ್ತಿ. ನಾ ಹೇಳಿನತ್ತಿ, ನಾ ನೋಡಿ ಹಿ ಮಾಡತ್ತಾವ. ಸಾಕು, ನೇತಿಗೇರಿ ಅದಕ್ಕೆ ಮಾಡಕತ್ತ. ಬರತಾರ್ರಿ, ಕುಂಡಿರ್ಬೇಕಂತ. ಮನೆಗೆ ಬಂದವ್ರಿಗೆ ಒಂದು ಚರಿಗೆ ನೀರು ಕೊಡೋದು ಗೊತ್ತಿಲ್ಲ ಇದಕ್ಕೆ ಹೆಣ್ಣಿಗೆ. ಇದಕ್ಕೆ ಮನೆ ಸಂಸಾರ, ಇದು ಸಂಸ್ಕಾರ ಎಲ್ಲ ಗೊತ್ತಿದ್ದಕ್ಕೆ. ಏನವ ಗಾಳಿ ಈ ಕಡೆ ಬಿಸೈತಿ? ಅಯ್ಯೋ ವೈನಿ,
ನಾ ಏನು ಹಂಗ ಬಂದಿಲ್ಲ ಯವ್ವ. ನಿನ್ ಜೊತೆ ಏನ ಕುಂತು ಮಾತುಕತೆನೂ ಮಾಡಕ್ ಬಂದಿಲ್ಲ. ಅದು ಒಂದ ಖುಷಿ ವಿಚಾರ ಹೇಳೋಣ ಅಂತ ಬನ್ನಿ. ಮನೆಯವ್ರಿಗೆ ಬಿಟ್ಟು ಯಾರಿಗೆ ಹೇಳೋದೈತಿ ಅದಕ್ಕವ. ಖುಷಿ ವಿಚಾರ ಹೇಳಕ್ಕೇನು ಒಬ್ಬಾಕೆ ಬಂದಿಲ್ಲ. ಎಲ್ಲಿ ನಿನ್ ಗಂಡ? ಅವ ಬಂದಾನ ಲಡ್ದುಲಾಟನ. ಒಳಗ್ ಬಾ ಅಂದ್ರೆ ಅಸಹ್ಯ ಆಕತ್ತಂತ ಅವಂಗ. ಮಗಳು ಬಂದ ತವ್ರ ಮನ್ಯಾಗ ಕುಂತಾಳು. ನಾ ಹೆಂಗ ನಮ್ಮ ಅಕ್ಕನ ಮನೆಗೆ ಬರ್ಲಿ? ನಾ ಬರುದಿಲ್ಲ, ನನ್ಗೆ ಅಸಹ್ಯ ಆಕತಿ. ನೀನೇ ಹೋಗಿ ಹೇಳಿ ಬರೋಗಂತೆ ಬಾಗಲಾಗ ನಿತ್ತಾನ. ಏನ್ ಹೇಳೋದಿತ್ತು ಹೇಳ. ಏನಿಲ್ಲ, ನನ್ನ ಮಗಂದು ಮದ್ವಿ ಫಿಕ್ಸ್ ಆಗೈತಿ. ನಾಳೆ ನಾಡ್ದ ಮದ್ವಿ. ಅದಕ್ಕೆ ನಾವೇನ್ ಲೆಗ್ಗಿನ ಕಾಡು ಮಾಡ್ಸಿಲ್ಲ, ಏನಿಲ್ಲ. ತರಾತುರಿಲೆ ಮದಿನ ಮಾಡಕತ್ತಾರ ಅವರು. ಅದಕ್ಕೆ ಹೇಳಿ ಹೋದ್ರಾತು ಅಂತ ಬನ್ನಿ. ಇವತ್ತು ನಿನ್ಗೆ ಹೇಳ್ಕೊಂಡು ನಾಳೆ ಪುಟ್ಟಕ್ಕಗ ಇವತ್ತ ಗಾಡಿ ಹತ್ತೀವಿ. ಹೋಗಿ ಹೇಳಿ ಕರ್ಕೊಂಡ ಬಂದ್ಬಿಡ್ತೇವಿತ್ತ. ಮತ್ತ ಅತ್ತಿ ಎಲ್ಲದಾಳ? ಕಂಡಿಲ್ಲ. ಅತ್ತಿನ ಕಳಿಸ್ಕೊಡ್ರಿ. ಅಯ್ಯೋ ಶಿವನಿ, ಅತ್ತಿದು ಇವತ್ತು ನೆನಪಾತ. ಅತ್ತಿ ಎಲ್ಲದಾಳ ಏನು ಅಂತ ಗೊತ್ತೇ ಇಲ್ಲ ನಿಂಗ. ಹೌದಾ? ಅಯ್ಯೋ ಪಾಪ, ಏನ್ ಮಾಡೋದು? ಅತ್ತಿದು ಇವತ್ತು ನೆನಪಾಗ್ಬಿಟ್ಟೈತಿ. ಅತ್ತಿ ಎಲ್ಲದಾಳ ನಂಗೂ ಗೊತ್ತಿಲ್ಲವಾ. ನಿನ್ ಗಂಡನ್ ಕೇಳ್ಕೊ. ಅಯ್ಯ ಅದೇಂಗಂತಾರಿ? ನಿಮ್ಮನಿ ಚಾಕ್ರಿಗಳು ಮಾಡಕ ಕರ್ಕೊಂಬಂದು ಇಟ್ಕೊಳಕತ್ತಾರಿ. ಅಲ್ಲೇ ಮನ್ಯಾಗ ಹಿರಿಯಾರ ಅಂತ ಗೊತ್ತಿದ್ರೆ ನಾವು ಎಲ್ಲ ಆಟ ಕೇಳೆ ಮಾಡಿ ಮನ್ಯಾಗ ದಗದ ಮಾಡ್ತಿದ್ವು. ಆಕಿ ತನ್ನ ಬಾನೆ ತರಂತೆ ಆಕಿ ಒಂದು ವರ್ಷ ಓದಿ ಇಟ್ಕೊಂಡ್ಲ ಅಲ್ಲಿ. ಅಲ್ಲಿಂದ ಮಂದ ನನ್ನ ಮಗಳ ಮನೆ ಅಂತ ಬಂದು ಇಲ್ಲಿ ಹೋಗ್ಕೊಂಡ್ರು. ಮತ್ತೆ ಇಲ್ಲಿಂದ ಎಲ್ಲಿ ಹೋದ್ರು ಏನೋ ಸುದ್ದಿ ಇಲ್ಲ. ಅವ್ರದ್ದು ಕಂಡೇ ಇಲ್ಲ, ಕಾಣೋದು ಇಲ್ಲ. ಹಂಗಾಗೈತೆ ಬಾಳೆ. ನಿನ್ನ ಮಗಳು ಇಲ್ಲೇ ಇದ್ದಾಗನ ಹೋಗಿದಾರಲ್ಲ. ನಿನ್ನ ಮಗಳು ಹೇಳಿಲ್ಲ ನೀನು ಎಲ್ಲಿ ಹೋಗಿದಾರ ಅಂತ ಹೇಳಿ? ಇಲ್ಲ, ನನ್ನ ಮಗಳು ಹೇಳಿಲ್ಲ. ಅತ್ತೆ ಹೇಳಿದಾಳ? ಅವರು ಕಾಶಿ ಹತ್ರ ಹೋಗ್ಯಾರ. ದೇವ್ರ ದಿನ್ರ ಅಂತೇಳಿ ನಾವ ಇಲ್ಲೊಂದು ಬಸ್ ಹೊಂಟಿತ್ತು, ಕಳಿಸ್ಕೊಟ್ಟಿದೆ. ಮತ್ತೆ ಏನ್ ಮಾಡೋದು, ಮನ್ಯಾಗ ಇಟ್ಕೊಂಡು ಪಾಪ ಅವ್ರ ಮನೆ ಇವ್ರ ಮನೆ ಚಾಕ್ರಿ ಮಾಡೋದಾಕತಿ. ಅದಕ್ಕೆ ನೆಮ್ಮದಿಯಿಂದ ಹೋಗಿ ಬರ್ಲಿ ಅಂತ ಕಳಿಸ್ಕೊಟ್ಟೆ. ಮುಂದಿನ ಹೇಳ. ಏನಿಲ್ಲ, ನನ್ನ ಮಗನ ಮದುವೆ ಫಿಕ್ಸ್ ಆಗೈತಿ. ಸಿಟ್ಟ ಸಡದ ಎಲ್ಲ ಬಿಟ್ಟು ಎಲ್ಲಾರು ಮಂದೆಲ್ಲ ಮದುವೆ ಬರ್ರಿ. ಏನು ಮತ್ತು ಮಾವನ ಸಂಜು ಮಂಜು ನೀನು ಮನೆ ಮದುವೆಗೆ ಬಂದ ನಿತ್ತ ಮದುವೆ ಮಾಡಿಕೊಟ್ಟು ಹೋಗ್ಬೇಕು ನಾವು. ಯಾಕಂದ್ರೆ ಬಿಟ್ರೆ ಇದೆಲ್ಲ ಹಂಗೆ ಬಿಟ್ಕೊಂತಾನೆ ಹೋಗೋದು ಕಳು ಬಳಿ. ಅಲ್ಲ ನೀವು ಬರ್ದ್ರೆ ಹೆಂಗೆ ಮತ್ತೆ? ಅದಕ್ಕೆ ನಾಳೆ ನಾಡ್ದ ಮದುವೆ ನೀವು ಬರ್ರಿ. ಪುಟ್ಟಕ್ಕೂ ಮನೆಗೆ ಹೋಗ್ತೀವಿ. ಇವರೆಲ್ಲ ಸುತ್ತಮುತ್ತ ಎಲ್ಲ ಹೇಳ್ಕೊಂತ ಬರಕತ್ತಾರ. ಈಗ ನಾನು ಇಲ್ಲಂತೆ ಗಾಡಿ ಮೇಲೆ ಕರ್ಕೊಂಬಂದ್ರೆ ಈಗ ಗಾಡಿ ಹತ್ತಿಸ್ತಾರೆ. ನಾನು ಸಂಜೆ ಮುಂದೆ ನನಗೆ ಪುಟ್ಟಕ್ಕೂ ಮನೆಗೆ ಹೋಗ್ತೀನಿ. ಅದಕ್ಕೆ ಬೆಳಿಗ್ಗೆನ ಹೇಳಿ ಹೋದ್ರಾತಂತೆ ಬನ್ನಿ. ಮತ್ತೆ ತಪ್ಪಿಸ್ಬೇಡ್ರಿ ಬರ್ರಿನ. ನಾ ಏನೋ ಸಿಟ್ಟು ಏನೇ ಇರಲಿ ಜಾನ್ವಿನ ಕ್ಷಮಿಸ್ಬಿಡ್ರಿ. ಮಾಡಿ ತಪ್ಪಾಗೈತೆ, ಅಕ್ಕಿಗೆ ತಪ್ಪಿನರು ಆಗೈತಿ. ತಿನ್ನ ಕಣ್ಣೀರಾಗ ಕೈ ತೊಳೆಯತ್ತಲ್ಲ, ತಪ್ಪು ಮಾಡೀನಿ ಅಂತೇಳಿ. ಅಯ್ಯೋ ಹೌದೇನ? ಕಣ್ಣೀರು ಎಷ್ಟು ಬಕೆಟ್ ತುಂಬಿದ ಅಂತ ಗೊತ್ತಾಗಿತ್ತಂದ್ರ ನಾ ಬಂದು ಯಾಕೆ ನೀರು ಹಾಕಿಲ್ಲ ಇವ ಹತ್ತರಾತು ಹೊಳಿಂದ. ಏನ್ರ ಹೇಳಿದ್ದೆ ಅಂದ್ರ ನಾನು ಒಂದಿಟ ಬಕೆಟ್ ಒಳಗೆ ತರ್ತಿದ್ ನೋಡ್ದ. ಏನು ಮಾಡ್ದ, ಮನ್ಯಾಗ ನೀರು ಇಲ್ಲ, ಬ್ಯಾರಲರ ತುಂಬಿಸ್ತಿದ್ದು. ಎಷ್ಟು ಕೊಡಾಕ ನೀರು ಬಂದವ?